ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀರಾ? ನಿಮ್ಮ ಶಾರ್ಟ್ಸ್ಗೆ ವ್ಯೂಸ್ ಕಮ್ಮಿ ಇದೆಯಾ? ಹಾಗಿದ್ರೆ ವ್ಯೂಸ್ ಜಾಸ್ತಿ ಮಾಡ್ಕೋಬೇಕು ಅಂತ ಇದ್ರೆ ಈ ವಿಡಿಯೋನ ನೋಡಿ. ಹಾಯ್, ಹೆಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಕೊಟ್ಟು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ನೋಡಾದ್ಮೇಲೆ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ಪಕ್ಕದಲ್ಲೇ ಇರುವಂತಹ ಐ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಮಸ್ತೆ ಎಲ್ರಿಗೂ. ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ ನಾನಿವತ್ತು ಯಾವ ವಿಚಾರದ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಯಾರೆಲ್ಲ ಶಾರ್ಟ್ಸ್ಗೆ ವ್ಯೂಸ್ ಇಲ್ಲದೆ ಒದ್ದಾಡ್ತಾ ಇದ್ದೀರೋ ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ನನ್ನ ಶಾರ್ಟ್ಸ್ ವ್ಯೂಸ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಆ ಟ್ರಿಕ್ಸ್ ನಿಮಗೆ ಯೂಸ್ಫುಲ್ ಆಗ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಹೇಳೋ ಟ್ರಿಕ್ಸ್ಗಳನ್ನ ಫಾಲೋ ಮಾಡಿ. ಕ್ಲಿಕ್ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ ಕೇಸ್ ವರ್ಕ್ ಆಗಿಲ್ಲ ಅಂದರೆ ದಯವಿಟ್ಟು ಬೈಕೋಬೇಡಿ. ಏನಕ್ಕಂದರೆ ನನಗೆ ಗೊತ್ತಿರೋ ವಿಚಾರನ, ನನಗೆ ಕ್ಲಿಕ್ ಆಗಿರೋ ವಿಚಾರನ ನಿಮ್ಗಳ ಜೊತೆ ಶೇರ್ ಮಾಡಿಕೊಂಡ್ರೆ ಒಂದು 4 ಜನಕ್ಕೆ ಯೂಸ್ಫುಲ್ ಆದರೆ ಒಳ್ಳೇದಾಗುತ್ತೆ, ಅವರಿಗೂ ಯೂಸ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಯೂಟ್ಯೂಬ್ ಚಾನಲ್ ಅಂತ ಬಂದಮೇಲೆ ಕೇವಲ ವಿಡಿಯೋ ಅಷ್ಟೇ ಅಲ್ಲ, ಶಾರ್ಟ್ಸ್ಗೂ ಕೂಡ ತನ್ನದೇ ಆದ ಇಂಪಾರ್ಟೆನ್ಸ್ ಇದೆ. ಶಾರ್ಟ್ಸಿಂದ ಕೂಡ ಮಾನಿಟೈಸೇಷನ್ ಆಗೋ ಚಾನ್ಸಸ್ ಇರುತ್ತೆ. ಯಾರಿಗೆ ಗೊತ್ತು, ನಿಮ್ಮ ಶಾರ್ಟ್ಸ್ ವೈರಲ್ ಆಗಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂತು ಅಂತ ಹೇಳಿದ್ರೆ ಚಾನಲ್ ಮಾನಿಟೈಸೇಷನ್ ಆಗ್ಬೋದು. ಆ್ಯಂಡ್ ಶಾರ್ಟ್ಸಿಂದ ಸಬ್ಸ್ಕ್ರೈಬರ್ಸ್ ಗ್ರೋ ಆಗ್ತಾರೆ, ಶಾರ್ಟ್ಸಿಂದ ಕೂಡ ಡಾಲರ್ ಆ್ಯಡ್ ಆಗುತ್ತೆ. ಇದು ಎರಡು, ಒಂದು ಶಾರ್ಟ್ಸಿಂದ ನನಗೆ ಡಾಲರ್ ಆ್ಯಡ್ ಆಗ್ತಿದೆ ಆ್ಯಂಡ್ ಶಾರ್ಟ್ಸಿಂದ ನಾನು ಆಲ್ರೆಡಿ 10,000 ಜನ ಸಬ್ಸ್ಕ್ರೈಬರ್ಸ್ನ ಗಳಿಸಿದ್ದೀನಿ. ಆದ್ದರಿಂದ ನಾನು ಯೂಸ್ ಮಾಡಿರೋ ಟ್ರಿಕ್ಸು ನಿಮಗೂ ಯೂಸ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ. ನಾನು ಚಾನಲ್ಗೆ ಫಸ್ಟ್ ಪೋಸ್ಟ್ ಮಾಡಿದ್ದೆ ಶಾರ್ಟ್ಸ್ಗಳು, ಅದು ಪೋಸ್ಟ್ದು. ಆವಾಗ ನನಗೆ ಬರ್ತಿದ್ದಂಥ ವ್ಯೂಸು 10, 20, 30 ಇಷ್ಟೇ. ಬಟ್ ಇವಾಗ ನನ್ನ ಚಾನಲ್ನ ಹೋಗಿ ತೆಗೆದು ನೋಡಿ, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಶಾರ್ಟ್ಸ್ಗಳು ಇವಾಗ 5 ಲಕ್ಷ, 3 ಲಕ್ಷ, 4 ಲಕ್ಷ, 2 ಲಕ್ಷ ಈ ರೀತಿ ವ್ಯೂಸ್ಗಳನ್ನ ಇದೆ. ಆ್ಯಂಡ್ ಒಂದೊಂದು ದಿನದಲ್ಲಿ 10,000ಕ್ಕಿಂತ ಕಮ್ಮಿ ಇರುವಂಥದ್ದು, ಇತ್ತೀಚೆಗೆ ಕಮ್ಮಿನೇ ಶಾರ್ಟ್ಸ್ಗಳಿರುವಂಥದ್ದು ಎಲ್ಲ 10,000ದಷ್ಟು ಓಡ್ತಾನೆ ಇದೆ. ಎಲ್ಲ ಒಂದೊಂದು 1,000, 2,000 ಹಾಗೆ ಓಡ್ತಿದೆ. ಆದ್ದರಿಂದ ನಾನು ಹೇಳೋ ಟ್ರಿಕ್ಸ್ಗಳನ್ನ ನೀವು ಫಾಲೋ ಮಾಡಿ. ಒಂದು 3-4 ಶಾರ್ಟ್ಸ್ಗಳಿಗೆ ಫಸ್ಟು ಫಾಲೋ ಮಾಡಿ. ಇನ್ ಕೇಸ್ ಒಳ್ಳೆ ರಿಸಲ್ಟ್ ಬಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ಬಂದಿಲ್ಲ ಅಂತಂದರೆ ದಯವಿಟ್ಟು ಬೈಕೋಬೇಡಿ, ಆಯಿತಾ? ಫಸ್ಟ್ಲಿ, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಶಾರ್ಟ್ಸ್ನ ಪೋಸ್ಟ್ ಮಾಡಿದರೆ ನೀವು ಚಾನಲನ್ನು ಓಪನ್ ಮಾಡಿ ನೋಡಿ ಹೈಯೆಸ್ಟ್ ವ್ಯೂಸ್ ಶಾರ್ಟ್ಸು ಯಾವುದಿದೆ ಅಂತ ಹೇಳಿ. ಏನಕ್ಕಂದರೆ ಆ ಶಾರ್ಟ್ಸು ನಿಮ್ಮ ಆಡಿಯನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಅದ್ರ ರಿಲೇಟೆಡ್ ಆಗಿರುವಂಥ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗಿ, ಫಸ್ಟ್ ಒನ್ನು. ಆ್ಯಂಡ್ ಸೆಕೆಂಡ್ ಒನ್, ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡಿ. ಲೈಕ್ ಯೂಟ್ಯೂಬ್ ಶಾರ್ಟ್ಸ್ ಮತ್ತು ವೈರಲ್ ಈ ವರ್ಡ್ ಇರುವಂಥ ಹ್ಯಾಶ್ಟ್ಯಾಗ್ಸ್ಗಳನ್ನ ಅಟ್ಲೀಸ್ಟ್ ಒಂದು 10 ಆದ್ರೂ ಆ್ಯಡ್ ಮಾಡಿ. ಡಿಸ್ಕ್ರಿಪ್ಷನಲ್ಲೂ ಕೂಡ ಶಾರ್ಟ್ಸ್ಗೆ 1-2-3 ಹ್ಯಾಶ್ಟ್ಯಾಗ್ಸ್ಗಳನ್ನ ಯೂಸ್ ಮಾಡಿ. ಆ್ಯಂಡ್ ಥರ್ಡ್ ಒನ್ ಏನಪ್ಪ ಅಂತ ಹೇಳಿದ್ರೆ, ಸಾಂಗ್ ಸೆಲೆಕ್ಷನ್ ಮಾಡಬೇಕಾದ್ರೆ ತುಂಬ ಯೂನಿಕ್ ಆಗಿ ಕನ್ನಡ ಸಾಂಗ್ಸ್ ಯಾರಾದರೂ ಆ್ಯಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 90s ಸಾಂಗ್ಸು, ಎಸ್ಪೆಷಲಿ ರವಿಚಂದ್ರನ್ ಸರ್ ಸಾಂಗ್ಸು, ಡಾಕ್ಟರ್ ರಾಜ್ಕುಮಾರ್ ಸರ್ ಸಾಂಗ್ಸು, ವಿಷ್ಣುವರ್ಧನ್ ಸರ್ ಸಾಂಗ್ಸ್ಗಳನ್ನ ಆ್ಯಡ್ ಮಾಡಿದ್ರೆ ಖಂಡಿತ ವ್ಯೂಸ್ ಕೊಟ್ಟೇ ಕೊಡ್ತಾರೆ. ಬಿಕಾಸ್ ಆಗಿನ ಕಾಲದ ಸಾಂಗ್ಸ್ಗಳು ಅಷ್ಟು ಚೆಂದ ಇವೆ. ಯಾವ ಥರ ಸಾಂಗ್ಸ್ಗಳಿಗೆ ನನಗೆ ವ್ಯೂಸ್ ಕೊಟ್ಟಿದ್ದಾರೆ ಅಂತ ನೀವೇ ಚಾನಲ್ ತೆಗೆದು ನೋಡ್ಬೋದು. ರವಿಚಂದ್ರನ್ ಅವ್ರದ್ದು ಬಂಗಾರದಿಂದ, ಆ್ಯಂಡ್ ರಾಜ್ಕುಮಾರ್ ಸರ್ದು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಈ ಥರ ಸಾಂಗ್ಸ್ಗಳಿಗೆ ತುಂಬ ಚೆನ್ನಾಗಿ ವ್ಯೂಸ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ವಲ್ಪ ನನಗೆ ಬ್ಯಾಂಗಲ್ ಬಂಗಾರಿ ಸಾಂಗ್ಸ್ಗೂ ಕೂಡ ತುಂಬ ಚೆನ್ನಾಗಿ ವ್ಯೂಸ್ ಕೊಟ್ಟಿದ್ದಾರೆ. ಸಾಂಗ್ ಸೆಲೆಕ್ಷನ್ ಮಾಡಬೇಕಾದ್ರೆ ತುಂಬಾ ಯೂನಿಕ್ ಆಗಿ ಹೈಯೆಸ್ಟ್ ವ್ಯೂಸ್ ಇರೋ ಸಾಂಗ್ಸ್ಗಳನ್ನ ಸೆಲೆಕ್ಟ್ ಮಾಡಿ, ವಿಡಿಯೋಕ್ಕೆ ಶಾರ್ಟ್ಸಿಗೆ ತಕ್ಕಂಥ ಸಾಂಗ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಖಂಡಿತ ವ್ಯೂಸ್ನ ಕೊಡ್ತಾರೆ. ಆ್ಯಂಡ್ ಫೋರ್ತ್ ಒನ್ ಏನಪ್ಪ ಅಂತ ಹೇಳಿದ್ರೆ, ನನಗೆ ತುಂಬಾ ಸೀಕ್ರೆಟ್ ಟಿಪ್ಸು. ಇದು ನಮ್ಮ ಅಣ್ಣ ನನಗೆ ಹೇಳ್ಕೊಟ್ಟಿದ್ದು, ಈಗಲೂ ಕೂಡ ನಾನು ಫಾಲೋ ಮಾಡ್ಕೊಂಡು ಬಂದಿರೋದು. ಏನಪ್ಪ ಅಂತ ಹೇಳಿದ್ರೆ, ನೀವು ಶಾರ್ಟ್ಸ್ನ ಪೋಸ್ಟ್ ಮಾಡಿದ 5 ನಿಮಿಷದ ಒಳಗಡೆ ಅಥವಾ ಪೋಸ್ಟ್ ಮಾಡಿದ ತಕ್ಷಣ 5 ನಿಮಿಷ ಕಂಟಿನ್ಯೂಸ್ ಆಗಿ ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಫೋನ್ ಇದ್ದರೆ ಅಥವಾ ನಿಮ್ಮ ಹತ್ರ ಇನ್ನೊಂದು ಫೋನ್ ಇದ್ದರೆ 5 ನಿಮಿಷಗಳ ಕಾಲ ಆ ಶಾರ್ಟ್ಸ್ನ ಆನ್ ಇಡಿ. ಇನ್ನೊಂದು ಫೋನಲ್ಲಿ 5 ನಿಮಿಷ ಆನ್ ಇಟ್ಟರೆ ಖಂಡಿತ ವ್ಯೂಸ್ ಕೊಡ್ತಾರೆ. ನಾನು ಈಗಲೂ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಕೇವಲ 1-2 ಶಾರ್ಟ್ಸ್ಗೆ ಡಿಸೈಡ್ ಆಗಬೇಡಿ, ಒಂದು 3-4 ಶಾರ್ಟ್ಸ್ಗೆ ನೀವು ಅದನ್ನು ಫಾಲೋ ಮಾಡಿ. ಆಮೇಲೆ ಏನು ಬಂತು ರಿಸಲ್ಟ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ. ಆ್ಯಂಡ್ ಫಿಫ್ತ್ ಟ್ರಿಕ್ಸ್ ಏನಪ್ಪ ಅಂತ ಹೇಳಿದ್ರೆ, ನೀವು ಶಾರ್ಟ್ಸ್ನ ಪೋಸ್ಟ್ ಮಾಡ್ತೀರಾ, ಪೋಸ್ಟ್ ಆದಮೇಲೆ ಎಡಿಟ್ ಆಪ್ಷನ್ಗೆ ಹೋಗಿ ಆ ಶಾರ್ಟ್ಸ್ ಮೇಲೆ ಪೆನ್ಸಿಲ್ ಮಾರ್ಕ್ ಇರುತ್ತೆ, ಅಲ್ಲಿ ಹೋಗಿ ತಮ್ನೇಲ್ಗೆ ಆ ವಿಡಿಯೋ ನೋಡಿದ ತಕ್ಷಣ, ನಿಮ್ಮ ಪ್ರೊಫೈಲಲ್ಲಿ ಆ ವಿಡಿಯೋ ನೋಡಿದ ತಕ್ಷಣ ಜನಕ್ಕೆ ನೋಡಬೇಕಂತ ಅನಿಸ್ಬೇಕು. ಆ ಥರ ಇರೋ ಕ್ಲಿಪ್ ಅಥವಾ ಫೋಟೋ ಟೈಪು ಅದನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ. ಈಗ ನನ್ನ ಚಾನಲಲ್ಲಿ ನೋಡಿ, ನಾನು ಪ್ರತಿಯೊಂದಕ್ಕೂ ಕೂಡ ವಿಡಿಯೋ ಪೋಸ್ಟ್ ಆದ ತಕ್ಷಣ ಆ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋಲಿ ಶಾರ್ಟ್ಸಲ್ಲಿ ಏನು ಯೂನಿಕ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡಿ ನಾನು ಸೇವ್ ಮಾಡ್ತೀನಿ. ನೀವು ಸೇವ್ ಕೊಟ್ಟರೆ ಅದು ಜನಗಳಿಗೆ, ನಿಮ್ಮ ಆಡಿಯನ್ಸ್ಗೆ ಅಟ್ರಾಕ್ಟಿವ್ ಅನಿಸಿ ವಿಡಿಯೋನ ನೋಡ್ತಾರೆ.
ಇದಿಷ್ಟು 5 ಟ್ರಿಕ್ಸ್ಗಳನ್ನ ನಾನು ಫಾಲೋ ಮಾಡಿ ಕೇವಲ 10-50 ಬರ್ತಿದ್ದಂಥ ವ್ಯೂಸ್ನ 5 ಲಕ್ಷದವರೆಗೂ ನಾನು ತಗೊಂಡು ಬಂದಿದ್ದೀನಿ. ಇದು ವರ್ಕ್ ಆಗಲೇಬೇಕು ಅಂತ ಏನಿಲ್ಲ, ನನಗೆ ಗೊತ್ತಿರೋ ವಿಚಾರನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಫಸ್ಟ್ ಒನ್ ಚಾನೆಲ್ ಓಪನ್ ಮಾಡಿ, ಹೈಯೆಸ್ಟ್ ವ್ಯೂಸ್ ಇರೋ ಶಾರ್ಟ್ಸ್ನ ಓಪನ್ ಮಾಡಿ, ಅದ್ರ ರಿಲೇಟೆಡ್ ಆಗಿರೋ ವಿಡಿಯೋ ಮಾಡಿ. ಸೆಕೆಂಡ್ ಒನ್ ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡಿ. ಥರ್ಡ್ ಒನ್ ಸಾಂಗ್ ಸೆಲೆಕ್ಷನ್, ತುಂಬ ವ್ಯೂಸ್ ಇರುವಂಥ ಸಾಂಗ್ 90s ಸಾಂಗ್ಸ್ನ ಹಾಕಿದ್ರೆ ಖಂಡಿತ ವ್ಯೂಸ್ ಕೊಟ್ಟೇ ಕೊಡ್ತಾರೆ. ಫೋರ್ತ್ ಒನ್, ಇನ್ನೊಂದು ಫೋನ್ ಇದ್ರೆ 5 ನಿಮಿಷಗಳ ಕಾಲ ನಿಮ್ಮ ಶಾರ್ಟ್ಸ್ನ ಆನ್ ಇಡಿ, ಅದು ಪೋಸ್ಟ್ ಮಾಡಿದ ತಕ್ಷಣವೇ ಹಾಕಬೇಕು. ಆ್ಯಂಡ್ ಫಿಫ್ತ್ ಒನ್, ಥಂಬ್ನೈಲ್ ಎಡಿಟ್ ಮಾಡ್ಕೊಳ್ಳಿ. ಇದಿಷ್ಟು 5 ಟಿಪ್ಸ್ಗಳನ್ನ ಟ್ರಿಕ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಶಾರ್ಟ್ಸ್ನ ವ್ಯೂಸ್ನ ಜಾಸ್ತಿ ಮಾಡ್ಕೊಳ್ಬೋದು. ಆ್ಯಂಡ್ ನೀವು ಯಾವುದಾದ್ರೂ ಟೆಂಪಲ್ಗೆ ಹೋಗ್ತೀರಾ, ಅಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇದೆ ಅಂತಂದರೆ ದೇವ್ರ ವಿಡಿಯೋಗಳನ್ನ ಮಾಡಿಕೊಂಡು ಅದಕ್ಕೆ ತಕ್ಕಂಗಿರೋ ತುಂಬಾ ವೈರಲ್ ಇರೋ ಸಾಂಗ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಹಾಕಿದ್ರೆ, ಲೈಕ್ ಕಾಂತಾರದಂಥ BGMಗಳನ್ನ ಹಾಕಿದ್ರೆ ಖಂಡಿತ ವ್ಯೂಸ್ ಕೊಡ್ತಾರೆ. ಅದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಗ್ರೋ ಆಗ್ತಾರೆ. ಸೊ ನನ್ನ ಈ 5 ಟ್ರಿಕ್ಸ್ಗಳು ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಲಿ ಅನ್ನೋದು ನನ್ನ ಉದ್ದೇಶ. ಇಷ್ಟು ದಿನ ನಾನು ಯಾರ ಹತ್ರನೂ ಶೇರ್ ಕೂಡ ಮಾಡ್ಕೊಂಡಿರಲಿಲ್ಲ. 4 ಜನಕ್ಕೆ ಯೂಸ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಗೊತ್ತಿದ್ರೆ ಇಗ್ನೋರ್ ಮಾಡಿ, ಇನ್ ಕೇಸ್ ಯಾರಿಗೆ ಗೊತ್ತಿಲ್ಲದೆ ಇರ್ತೀರೋ ಅಟ್ಲೀಸ್ಟ್ ಫಾಲೋ ಮಾಡಿ. ಆಗಿಲ್ಲ ಅಂತಂದರೆ ಪ್ರಯತ್ನವನ್ನು ಬಿಡಬೇಡಿ, ಯೂಟ್ಯೂಬಿಂದ ಯಶಸ್ಸು ಸಿಕ್ಕೇ ಸಿಗುತ್ತೆ. ಐ ಹೋಪ್ ಈ ವಿಡಿಯೋ, ಈ ಟ್ರಿಕ್ಸ್ ಟಿಪ್ಸ್ನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಏನಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ಯಾವುದ್ರೂ ರಿಲೇಟೆಡ್ ಆಗಿ ನಾನು ವಿಡಿಯೋ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದಕ್ಕೆ ರಿಲೇಟೆಡ್ ಆಗಿ ವಿಡಿಯೋನ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಬರ್ತೀನಿ ಮುಂದಿನ ವಿಡಿಯೋ ಒಂದಿಗೆ ಅಂತ ಹೇಳ್ತಾ ಬಾಯ್ ಬಾಯ್.